ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ NKS ನ್ಯೂಸ್ 4. ನಾನು ಶ್ರೀಕಾಂತ್. ಇಂದಿನ ವಿಶೇಷ ವರದಿಗಳು. ಜಯ ಕರ್ನಾಟಕ ಸಂಘಟನೆ ರೋಣ ತಾಲೂಕು ಘಟಕದ ವತಿಯಿಂದ MES ಮತ್ತು ಶಿವಸೇನೆ ಪುಂಡಾಟಿಕೆಯನ್ನು ವಿರೋಧಿಸಿ ರೋಣ ತಹಶೀಲ್ದಾರ್ ಕಚೇರಿ ಎದುರಿಗೆ ಭೀಮಣ್ಣ ಇಂಗ್ಲೆಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಹೊಳೆಯಾಲೂರು ಶ್ರೀ ಮೈನುದ್ದೀನ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಬೆಳಗಾವಿಯಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಕುವುದು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅವಮಾನ ಮಾಡಿದವರ MES ಹಾಗೂ ಶಿವಸೇನೆ ದೇಶದ್ರೋಹಿಗಳನ್ನು ಗಡೀಪಾರು ಮಾಡುವಂತೆ ಎಂದು ಭೀಮಣ್ಣ ಇಂಗ್ಲೆ ಆಕ್ರೋಶ ವ್ಯಕ್ತಪಡಿಸಿದರು. ರೋಣ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಈ ದೇಶದ್ರೋಹಿಗಳ ಸಂಘಟನೆಯಾದಂಥ MES ಹಾಗೂ ಶಿವಸೇನೆಯನ್ನು ನಿಷೇಧಿಸಬೇಕು ಮತ್ತು ಈ ಎರಡು ಸಂಘಟನೆ ಇರ್ತಕ್ಕಂಥ ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಗುಂಡಾ ಕಾಯ್ದೆಯಲ್ಲಿ ಕೇಸ್ಗಳನ್ನು ಹಾಕಿ ಅವ್ರನ್ನ ಗಡೀಪಾರು ಮಾಡಬೇಕಂತೇಳಿ ಇವತ್ತು ಈ ಹೋರಾಟದ ಮುಖಾಂತರ ನಾನು ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ಪದೇ ಪದೇ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ವಾಹನಗಳ ಮೇಲೆ ದೌರ್ಜನ್ಯ, ವಾಹನಗಳನ್ನು ಜಖಂಗೊಳಿಸೋದು, ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಕ್ಕಂಥ ನಾಡದ್ರೋಹಿಗಳು MESನವ್ರನ್ನ ಮತ್ತು ಶಿವಸೇನೆಯವ್ರನ್ನ ಗಡೀಪಾರು ಮಾಡಬೇಕಂತೇಳಿ ಇವತ್ತು ನಾನು ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಯಾಕಂತಂದರೆ ನಾವು ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು, ಬಹಳ ಸಾನೆಯಿಂದ ಇರ್ತಕ್ಕಂಥವರು. ನಮ್ಮ ಕರ್ನಾಟಕದಲ್ಲಿ ಹಲವಾರು ರಾಜ್ಯಗಳಿಂದ ಬಂದು ನೆಲೆಸಿ ನಮ್ಮ ಕನ್ನಡ ನೆಲ ಜಲ ಭಾಷೆಗೆ ಗೌರವ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಸೋದರಂತೆ ಇರ್ತಕ್ಕಂಥ ಸಾಕಷ್ಟು ರಾಜ್ಯದಿಂದ ಬಂದಂಥ ಜನರಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ MES ಪುಂಡರು ಮತ್ತು ಶಿವಸೇನೆ ದೇಶದ್ರೋಹಿಗಳು ಪದೇ ಪದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಗೆ ಭಂಗ ಮಾಡುವುದು ಮತ್ತು ಅವಮಾನ ಮಾಡುವುದು, ಅದು ಅಲ್ಲದೆ ನಿನ್ನೆ ದಿವಸ ಬಸವೇಶ್ವರ ಮೂರ್ತಿಗೆ ಅವಮಾನ ಮಾಡಿದ್ದು ಬಹಳ ಖಂಡನೀಯ ಮತ್ತು ನಮ್ಮ ನಾಡಧ್ವಜವನ್ನು ಸುಟ್ಟು ಅಪಮಾನವೆಸಗಿದ್ರಿಂದ ಅವರನ್ನು ಬಂಧಿಸಿದ್ದಾರೆ. ಆದರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿ ಅವರನ್ನು ರಾಜ್ಯದಿಂದ ಗಡೀಪಾರು ಮಾಡಿ ಗುಂಡಾ ಕಾಯ್ದೆಯಲ್ಲಿ ಕೇಸ್ ಹಾಕಬೇಕು. ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗುಂಡಾ ಕಾಯ್ದೆ ಕೇಸ್ಗಳನ್ನು ಹಾಕಿ ಅವರನ್ನು ಗಡೀಪಾರು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅದು ಆಗಬೇಕಂತೇಳಿ ಇವತ್ತಿಂದು ಈ ಹೋರಾಟದ ಮುಖಾಂತರ ನಾನು ಮೊದಲೊಮ್ಮೆ ಅವರಲ್ಲಿ ಮನವಿ ಮಾಡಿಕೊಳ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೀನಿ. ಅದೇ ರೀತಿ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆಯ ಹೊಳೆಯಾಲೂರು ಮೈನುದ್ದೀನ್ H ನದಾಫ್ ಮಾತನಾಡಿ, ದೇಶದ್ರೋಹಿಗಳನ್ನು ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು. ಬೆಳಗಾವಿಯಲ್ಲಿ ಪದೇ ಪದೇ ಪುಂಡಾಟಿಕೆ ನಡೆಸುವವರನ್ನು ಕೂಡಲೇ ಬಂಧಿಸಿ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಭೀಮಣ್ಣ ಇಂಗ್ಲೆ ಜಯ ಕರ್ನಾಟಕ ರಕ್ಷಣೆಯ ಅಧ್ಯಕ್ಷರು ಹಾಗೂ ಜಗದೀಶ್ ಮಡಿವಾಳ, ಬಾಲಚಂದ್ರ ಕುರಿ, ರಾಯಪ್ಪ ಹುಲ್ಲೂರ್, ಮಲ್ಲಯ್ಯ ನೆಲ್ಲೂರ್, ರಾಜು ಗಾಳಿ, ವೀರಣ್ಣ ಹಾವಿನಾಳ್, ಕಿರಣ್ ಕುರಿ, ರವಿ ಮಾದರ್, ಮುತ್ತಪ್ಪ ಹನ್ಶಿ, ಬಸವರಾಜ್ ಸುಂಕರ್ ಹಾಗೂ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮೈನುದ್ದೀನ್ H ನದಾಫ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ದೀಪಾ ಚಿತ್ರಗಾರ್
ಸಂಘದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ರೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಧಿಕ್ಕಾರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮ್ಮ ಕನ್ನಡ ಬಾವುಟವನ್ನು ಸುಟ್ಟಂತ ದೇಶದ್ರೋಹಿಗಳಿಗೆ ಧಿಕ್ಕಾರ. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ನಮ್ಮ ಸಂಗೊಳ್ಳಿ ರಾಯಣ್ಣರಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಧಿಕ್ಕಾರ. ಬಸವೇಶ್ವರ ಮೂರ್ತಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಧಿಕ್ಕಾರ. ಸಂಗೊಳ್ಳಿ ರಾಯಣ್ಣರಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಧಿಕ್ಕಾರ. ಬಸವೇಶ್ವರ ಮೂರ್ತಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಕನ್ನಡ ಧ್ವಜವನ್ನು ಸುಟ್ಟಂತ ದೇಶದ್ರೋಹಿಗಳಿಗೆ ಧಿಕ್ಕಾರ. ಎಂಇಎಸ್ ಸಂಘಟನೆಗೆ ಕಠಿಣ ಶಿಕ್ಷೆ ವಿಧಿಸಲೇಬೇಕು. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಎಂಇಎಸ್ ದೇಶದ್ರೋಹಿಗಳನ್ನ ಬಂಧಿಸಲೇಬೇಕು. ಎಂಇಎಸ್ ಸಂಘಟನೆ ದೇಶದ್ರೋಹಿಗಳನ್ನ ಬಂಧಿಸಲೇಬೇಕು. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕನ್ನಡ ಧ್ವಜ ಸುಟ್ಟಂತ ದೇಶದ್ರೋಹಿಗಳಿಗೆ ಧಿಕ್ಕಾರ. ಕನ್ನಡ ಬಾವುಟ ಸುಟ್ಟಂತ ದೇಶದ್ರೋಹಿಗಳಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಸಂಗೊಳ್ಳಿ ರಾಯಣ್ಣರಿಗೆ ಅಪಮಾನ ಮಾಡಿದಂತ ದೇಶದ್ರೋಹಿಗಳಿಗೆ ಧಿಕ್ಕಾರ. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಇಂಧನ ಹಾಗೂ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಕಠಿಣ ಹೋರಾಟ ನಡೆಸುತ್ತಿದ್ದರೆ ಮೋದಿಜಿ ಎಲ್ಲ ಆಟೋ ಚಾಲಕರ ಮತಗಳಿಂದ ಗೆದ್ದು ಅಧಿಕಾರಕ್ಕೆ ಬಂದಿದ್ದು, ನಮ್ಮ ದುಡಿಮೆ ಆಟೋ ನಡೆಸುವ ಮೂಲಕ ನಮ್ಮ ಮನೆತನ ನಡೆಯುತ್ತಿದ್ದು, ಸಿಲಿಂಡರ್ 32ರಿಂದ 68 ರೂಪಾಯಿಗಳವರೆಗೂ ಆಗಿದ್ದು, ಇನ್ನೂ ಹೆಚ್ಚು ಮಾಡಲು ಬಿಜೆಪಿ ಸರ್ಕಾರ ಮುಂದಾಗಿದ್ದು, ಮುಂದೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲು ನಾವೇ ಅಡ್ಡಗಾಲ ಹಾಕಬೇಕಾಗುತ್ತದೆ. ಅವರ ವಿರುದ್ಧ ನಾವೇ ನಿಲ್ಲಬೇಕಾಗುತ್ತದೆ. ಬೇಗನೆ ಇದರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು, ನಮ್ಮ ಕಷ್ಟಕ್ಕೆ ನೆರವಾಗಲಿ ಅಂತ ಕೇಳಿದರು. ಇಲ್ಲವಾದಲ್ಲಿ ದೇಶಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಗದಗ್. ಏನು ಆಟೋ ರಿಕ್ಷಾ ಚಾಲಕರು ಉತ್ತರ ಕರ್ನಾಟಕದಲ್ಲಿ 2.5 ಲಕ್ಷ ಜನಕ್ಕಿಂತ ಹೆಚ್ಚಿಗಿದ್ದೀವಿ. ಸುಮಾರು 50 ಲಕ್ಷ ಜನಕ್ಕಿಂತ ಹೆಚ್ಚು ಆಟೋ ರಿಕ್ಷಾನ ನಂಬಿ ಬದುಕ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪದೇ ಒಂದು ವರ್ಷದಲ್ಲಿ 4 ಬಾರಿ 5 ಬಾರಿ LPG ರೇಟನ್ನು ಹೆಚ್ಚಳ ಮಾಡಿದೆ. 32 ರೂಪಾಯಿಗೆ ಹೋಗಿ 68 ರೂಪಾಯಿಗೆ ಸತ್ರ ಬಂದಿದೆ. ಮತ್ತೆ ಅವರು ಏರಿಸುವಂಥದ್ದಾಗಿದ್ದಾರೆ. ಕೂಡಲೇ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಆಟೋ ರಿಕ್ಷಾ ಚಾಲಕರ ಮೇಲೆ ಗಮನ ಹರಿಸಬೇಕು, ಎಲ್ಲ ವಾಣಿಜ್ಯ ವಾಹನ ಚಾಲಕರ ಮೇಲೆ ಗಮನ ಹರಿಸಬೇಕು. ತಾವು ಗಮನ ಹರಿಸಿ ಏರಿದ ಬೆಲೆಗಳು ಇಳಿಲೇಬೇಕು.
ಅಗತ್ಯ ಬೆಲೆಗಳನ್ನು ಇವತ್ತು ಎಣ್ಣೆ ತಗೋರಿ, ಟಮಾಟೊ ತಗೋರಿ, ಕೊತ್ತಂಬರಿ ಕಡಿಮೆ ತಗೋರಿ, ಅನೇಕ ಇವತ್ತು ಯಾವುದೇ ವಸ್ತುಗಳು ತಗೊಂಡ್ರು 3 ಪಟ್ಟು ದುಬಾರಿ ಆಗಿದೆ। ताऊ अच्छा दिन आपका मोदी साहब किधर है तुम्हारा अच्छा दिन? एक दिन तो बोलो ऑटो वाले को अच्छा दिन नहीं है तुम्हारा अच्छा दिन। तुम्हारा हाथ छोड़ के हम मांगते हैं ये इडी राज्य में इडी देश में हमारा ऑटो वाले सब जन को रेट कड़मी चाहिए। ಇವತ್ತು LPG ಪೆಟ್ರೋಲು ಡೀಸೆಲು ಮನೆಗೆ ಬಳಸುವಂಥ ಸಿಲಿಂಡ್ರು ಕಾಯಿಪಲ್ಲೆ ಕಿಲುವಂಥ ವಸ್ತುಗಳ ಮೇಲೆ ಬೆಲೆ ಹೆಚ್ಚಾಗಿದೆ। ಅದಕ್ಕಾಗಿ ಆಟೋ ರಿಕ್ಷಾ ಉತ್ತರ ಕನ್ನಡ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ವಿವಿಧ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ಇವತ್ತು ಎಲ್ಲ ಶಾಂತ ರೀತಿಯಿಂದ ನಾವು ಬರವಿಕೊಳ್ಳಿಕ್ಕೆ ಬಂದೇವೆ। ತಕ್ಷಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದನ್ನು ಸ್ಪಂದಿಸಿ ಬೆಲೆ ಏರಿಕೆಯನ್ನು ಇಳಿಸಬೇಕು। ಇಳಿಸ್ತಾ ಹೋದ್ರೆ ಮುಂದೆ ಬರುವಂತಲ್ಲಿ ಇಡೀ ದೇಶದಾದ್ಯಂತ ಎಲ್ಲ ಸಂಘಟನೆ ಕೂಡಿ ಉಗ್ರರ ಹೋರಾಟ ಮಾಡಿ ತಮ್ಮ ಸರ್ಕಾರವನ್ನು ಏನಾದರೂ ಸರ್ಕಾರ ಬಂದಿದೆ ಅಂದ್ರೆ ಅದು ಆಟೋ ರಿಕ್ಷಾ ಚಾಲಕರಿಂದ। ಆಟೋ ರಿಕ್ಷಾ ಚಾಲಕರು ನಿಮ್ಗೆ ಓಟ್ ಹಾಕಿದ್ದೇವೆ, ಇದರ ಗಮನದಲ್ಲಿ ಇಟ್ಕೋಬೇಕು। ನೀವು ಗಮನದಲ್ಲಿ ಇಟ್ಕೊಂಡು ಇಡೀ ಏರಿದ ಬೆಲೆಗಳು ಇಳಿಸ್ಲಾ ಇದ್ರೆ 2023ಕ್ಕೆ ಚುನಾವಣೆಯಲ್ಲಿ ನಮ್ಮ ರಿಕ್ಷಾ ಚಾಲಕರನ್ನ ನಿಮ್ಮ ವಿರುದ್ಧ ಸ್ಪರ್ಧೆಗಿಳಿಸ್ತೇವೆ। ಸರ್ಕಾರಕ್ಕೆ ವಿನಂತಿ ಇದೆ, ತಕ್ಷಣ ಈ ರೇಟ್ ಏರಿದ್ದ LPG ಇಳಿಸಬೇಕು ಅಂತ ಕಳಕಳಿಯ ಎಲ್ಲ ಆಟೋ ಚಾಲಕರಿಂದ ಮನವಿ ಮಾಡ್ಕೋತಾ ಇದ್ದೀವಿ। ಇಂದು ಗದಗ ನಗರದ ನಗರಸಭೆಯ 26ನೇ ವಾರ್ಡಿನ ಅಭ್ಯರ್ಥಿ ಸೈರಾ ಬಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾತನಾಡಿ 9 ವರ್ಷದ ನಂತರ ಚುನಾವಣೆ ನಡೆಯುತ್ತಿದ್ದು ಜನರ ಮೂಲಭೂತ ಹಕ್ಕುಗಳು ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದೆ। ಆದ ಕಾರಣ ಜನ ಯಾವುದೇ ಕಾರಣಕ್ಕೂ ತಮ್ಮ ವಾರ್ಡಿನ ಅಭ್ಯರ್ಥಿಯಾದ ಸೈರಾ ಬಾನು ಅವರ ಬಳಿ ಮುಲಾಜಿಲ್ಲದೆ ಬಂದು ಅಭ್ಯರ್ಥಿಯವರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆ ಹೇಳಿಕೊಳ್ಳಬಹುದು। ನಾವು ಜನರ ನಡುವೆ ಸದಾ ಇದ್ದು ಅವರ ಕಷ್ಟಗಳಿಗೆ ಸದಾ ಸ್ಪಂದಿಸುವಂತೆ ನಡೆದುಕೊಳ್ಳುತ್ತೇವೆ। ಹಾಗಾಗಿ ಜನ 26ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಮಾಡಿ ಬೆಂಬಲ ನೀಡಲು ತಮ್ಮ ವಾರ್ಡಿನ ಜನತೆಯಲ್ಲಿ ಮನವಿ ಮಾಡಿದರು। ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ। ಇಂದು ಈಗ ಗದಗ ನಗರದ 26ನೇ ವಾರ್ಡ್ನಲ್ಲಿ ನಾವೀಗ ವರದಿ ಮಾಡ್ತಾ ಇದ್ದೀವಿ। ಸೈರಾ ಬಾನು ಅವರು ಕಾಂಗ್ರೆಸ್ ವತಿಯಿಂದ ನಿಂತಿದ್ದಾರೆ 26ನೇ ವಾರ್ಡ್ಗೆ। ಅವರ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಏನೇ ಆಗಿರ್ಬೋದು, ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡ್ತಾರೆ। 9 ವರ್ಷದ ನಂತರ ಮತ್ತೆ ಎಲೆಕ್ಷನ್ ನಡೀತಾ ಇದೆ ಮುನ್ಸಿಪಾಲ್ಟಿಗೆ, ಈಗ ಯಾವ ರೀತಿಯಾಗಿ ಅವರು ಸ್ಪಂದನೆ ಕೊಡ್ತಾರೆ ಅನ್ನುವಂಥದ್ದು ಕೇಳಿ ನೋಡೋಣ। ಅವರು ಒಂದು ಒಳ್ಳೆಯ ಹುರುಪಿನಿಂದ ಬಂದು ನಿಂತಿದ್ದಾರೆ, ಪ್ರಪ್ರಥಮವಾಗಿ ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ। ಅವರ ಅನುಭವ ಆಗಿರ್ಬೋದು, ಅವರ ಆಕಾಂಕ್ಷೆಗಳಾಗಿರ್ಬೋದು, ಅವರ ಆಶಯಗಳಾಗಿರ್ಬೋದು, ಜನರಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಕೇಳಿ ನೋಡೋಣ ಅವರಿಂದ। ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಸೈರಾ ಬಾನು ಬಶೀರ್ ಅಹಮದ್ ಬಾರಿ, 26ನೇ ವಾರ್ಡಿನ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀನಿ। ಮತ್ತು ನಾನು ಈ ಒಂದು 26 ವಾರ್ಡ್ ಒಂದು ಪೂರ್ಣ ಒಂದು ಸ್ಲಮ್ ಏರಿಯಾ ಇರೋದರಿಂದ ಸಣ್ಣ ಮನೆಯ ಸಣ್ಣ ಬುಡಕಟ್ಟು ಇರೋದರಿಂದ ಅವರ ಅವಶ್ಯಕತೆಗಳನ್ನು ನಾನು ಆದ ಕೈಲಿ ಆದಷ್ಟು ಮಟ್ಟಿಗೆ ಎಲ್ಲವನ್ನು ಒಂದು ಉತ್ತಮ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಬೇಕಂತ ನಾನು ಬಯಸ್ತೇನೆ। ಅವಶ್ಯವಾಗಿ ಏನು ಅನಾನುಕೂಲ ಇದೆ ಅದಕ್ಕೆ ನಾನು ತುಂಬ ಕಾಳಜಿಯನ್ನು ವಹಿಸಿ ಅವರ ಸೇವೆ ಮಾಡಲು ನಾನು ಸಿದ್ಧ ಇದ್ದೇನೆ ಅಂತ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ತಮ್ಮ ಹತ್ರ ಬಂದು ಕಾಣ್ಬೋದು, ಯಾವುದೇ ಸಾರ್ವಜನಿಕರಾಗಿರ್ಬೋದು ತಮ್ಮ ಹತ್ರ ಬಂದು ಕಾಣ್ಬೋದು। ಸತತವಾಗಿ ನಾನು ನಿಮ್ಮ ಸೇವೆಗೆ ನಾನು 26ನೇ ವಾರ್ಡಿನ ಎಲ್ಲ ಸದಸ್ಯರ ಸೇವೆಗೆ ನಾನು ಸದಾ ಸಿದ್ಧವಾಗಿದ್ದೇನೆ। ಯಾವುದೇ ಒಂದು ಸಂಶಯವಿಲ್ಲದೆ ನಾನು
ಸತತ ನಿಮ್ಮ ಸಲುವಾಗಿ ದುಡಿತೀನಿ. ಅದ್ರ ಸಲುವಾಗಿ ನೀವು ನನಗೆ ಅಮೂಲ್ಯವಾದ ನಿಮ್ಮ ಮತವನ್ನು ಕೊಟ್ಟು ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುತ್ತೇನೆ. ಸೈರಾ ಭಾನುವಾರ ಈ ರೀತಿಯಾದಂಥ ಒಂದು ಏನು ಜನಪ್ರಕ್ಷವಾದಂಥ ಕಾರ್ಯಗಳು ಏನು ಮಾಡ್ತೀನಿ ಅಂತಿದ್ದಾರೆ. ಯಾವುದೇ ಸಾರ್ವಜನಿಕರೇ ಆಗಿರ್ಬೋದು, ಎನಿ ಟೈಮ್ ಯಾವುದೇ ಕ್ಷಣದಲ್ಲಾದರೂ ಅವ್ರ ಸಮಸ್ಯೆ ಏನಿದ್ರು ಬಂದು ಭೇಟಿ ಆಗ್ಬೋದು ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗರ್ ಗದಗ. ನಗರದ ಜಗ್ಗಲ್ ರವರ ಓಣಿಯಲ್ಲಿ ಶ್ರೀ ನಾಗಾವಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಕಮಿಟಿಯವರು ಕಾರ್ತಿಕ ಮಾಸದ ಅಂಗವಾಗಿ ಶ್ರೀ ಯಲ್ಲಮ್ಮ ದೇವಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ತಿಕ ಮಾಸವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ರೂಪಾ ಜಗ್ಗಲ್, ನೀಲಮ್ಮ ಜಗ್ಗಲ್, ವಿಜಯಲಕ್ಷ್ಮಿ ಮುದೋಳ್, ಸುನಿತಾ ಜಗ್ಗಲ್, ಶಾಂತಾ ನಾಯ್ಕರ್, BN ಮುದೋಳ್, AM ಕೊಪ್ಪಳ್, ರಾಘು ಜಗ್ಗಲ್, ಬಸನಗೌಡ ಪಾಟೀಲ್, ಗಣೇಶ್ ಟೇಲರ್ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ದ್ರೋಣ. ನಗರದ ಶ್ರೀ ಹೊನ್ನಾಂಬಿಕೆ ದೇವಿ ದೇವಸ್ಥಾನದ ಶ್ರೀ ಆರಾಧ್ಯ ದೈವ ಆದಂತ ಹೊನ್ನಾಂಬಿಕೆ ದೇವಿಗೆ ಊರಿನ ಗಣ್ಯಮಾನ್ಯರು, ರೈತ ಮುಖಂಡರು, ಸಮಾಜ ಸೇವಕರು ಎಲ್ಲರೂ ಸೇರಿಕೊಂಡು ದೇವಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ದೀಪವನ್ನು ಬೆಳಗಿಸಿದರು. ಈ ಸಂದರ್ಭದಲ್ಲಿ KCC ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ IS ಪಾಟೀಲ್, ಹುಚ್ಚಪ್ಪ ನವಲ್ಗುನ್,
ಸಿದ್ದಣ್ಣ ನವಲ್ಗುಂದ್, ಬಸವರಾಜ್ ನವಲ್ಗುಂದ್, ಬಸನಗೌಡ ಪಾಟೀಲ್, ಚನ್ನಬಸಪ್ಪ ಜೊತೆಗಾರ್, ನೀಲಪ್ಪ ಪಲ್ಲೇಜ್, ಅಮರಪ್ಪ ಕೆರೆಸೂರ್, ಶಿವಪ್ಪ ಕಲಿಂಗನವರ್, ಅನ್ನನಗೌಡ ಲಿಂಗನಗೌಡ್, ನೀಲಪ್ಪ ಹೌಳಪ್ಪನವರ್, ಮಲ್ಲಪ್ಪ ಸುಂಕರ್, ನಿಂಗಪ್ಪ ಗಾನ್ಗೇರ್, ಕಳಕಪ್ಪ ಗಡಿಯಪ್ಪನವರ್, ನಿಂಬಣ್ಣ ಗಾನ್ಗೇರ್, ಶಿವಣ್ಣ ನವಲ್ಗುಂದ್, ಬಸವರಾಜ್ ಗದ್ಗಿನ್, ಇನ್ನೂ ಹಲವಾರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ರೋಣ. ನೇರ ದಿಟ್ಟ ನಿರಂತರ ಹಾಗೂ ನಿರಂತರ ಕಾರ್ಯಪಡೆ ಸುದ್ದಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ನೆಚ್ಚಿನ NKS News 4 ಕನ್ನಡ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್.